ಫ್ರೆಂಡ್ಸ್, ವಿಂಧ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ದೇವ್ರನ್ನ ಕುಣಿಸ್ತಾ ಇರೋದು ಈ ಥರ ಎಲ್ಲ ನೋಡಿದ್ರೆ ನಮ್ಮೂರೇ ಜ್ಞಾಪನ ಬರುತ್ತೆ. ಸೊ ನಮ್ಮ ಕೆಂಗೇರಿ ಊರ ಹಬ್ಬದಲ್ಲಿ ಹೀಗೆ ಮನೆಗೂ ಬಂದು ರೋಡಲ್ಲೆಲ್ಲ ಮೆರವಣಿಗೆ ಸೊ ಈ ಥರ ಗಣೇಶ ಹಬ್ಬದಲ್ಲಿ ನಾನು ನೋಡಿರೋದು ಇದು ನೋಡ್ತಾರೆ. ಇದೆಲ್ಲ ನೋಡೋದು ಖುಷಿ. ಈ ಥರ ಒಂದು ಕಲ್ಚರ್ ಎಲ್ಲ ನಮ್ಮ ಊರಿನಲ್ಲಿ ಇರೋದು ಅಂತ ನನಗೆ ಅನಿಸುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ದೇವ್ರನ್ನ ಕುಣಿಸೋದು ಮತ್ತು ಡೊಳ್ಳು ಕುಣಿತ, ವೇಷ ಹಾಕ್ಕೊಂಡು ಮಾಡೋದು, ಇದೆಲ್ಲ ನಮ್ಮ ಮಕ್ಕಳಿಗೆಲ್ಲ ತೋರಿಸ್ಬೇಕು. ಬರೀ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಮೊಬೈಲ್ ಕೊಟ್ಟು ತೋರಿಸ್ತಾರೆ, ಇಲ್ಲಾಂದರೆ ಮನೆ ಒಳಗಡೆನೇ ಇಟ್ಟಿರ್ತಾರೆ. ಸೊ ಇದೆಲ್ಲ ಮಕ್ಕಳಿಗೆ ತೋರಿಸಿದ್ರೆ ಅವ್ರಿಗೊಂದು ನಮ್ಮ ಕಲ್ಚರು, ಕುಣಿತ, ಡೊಳ್ಳು ಕುಣಿತ ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ನೋಡಿ, ನಮ್ಮ ಮನೆ ಮುಂದೆನೇ ಬಂತು ದೇವರು. ಇದು ಪಕ್ಕದ ರೋಡಲ್ಲಿ ಇಟ್ಟಿದ್ದು ಗಣೇಶ. ಸೊ ಅವರು ಕರೆಸಿದ್ರು. ಚೆನ್ನಾಗಿದೆ. ಗಣೇಶ ಹಬ್ಬದಲ್ಲಿ ಇದೆಲ್ಲ ನೋಡೋ ಅವಕಾಶ ಇತ್ತು. ಅಂತೂ ತುಂಬ ಖುಷಿ ಆಗುತ್ತೆ. ರೋಡಲ್ಲಿ ಹುಡುಗರೆಲ್ಲ ಕುಣಿತಾ ಬಿದ್ದವ್ರತ್ತ ನಮ್ಮ. ಸೊ ಇದೆಲ್ಲ ನೋಡೋಕ್ಕೊಂದು ಖುಷಿ. ಸೊ ಈ ಥರ ಗಣೇಶ ಹಬ್ಬ ಅಣ್ಣಮ್ಮ ತಂದಾಗಲೇ ಈ ಥರ ಎಲ್ಲ ನೋಡೋದಕ್ಕೆ ಅವಕಾಶ ಸಿಗೋದು. ಮಕ್ಕಳಿಗೆಲ್ಲ ಇಂಥವೆಲ್ಲ ತೋರಿಸ್ಬೇಕು. ಇದೆಲ್ಲ ಅವ್ರಿಗೆ ಒಂದು ಏನೋ ನಮ್ಮ ಕಲ್ಚರ್ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯ ಬರುತ್ತೆ. ಈ ಥರ ವೇಷ ಹಾಕೋದು, ಕುಣಿಸೋದು ನಮ್ಮಿಂದಲಂತೂ ಫುಲ್ ಖುಷಿ ಆಗೋದು. ನಾವು ಅಚಾನಕ್ಕಾಗಿ ನೋಡ್ತಾ ಇದ್ವಿ. ಸೊ ಈಗ ನಮ್ಮ ಕಡೆ ಬರೋಲ್ಲ ಅಂದ್ಕೊಂಡು ರೋಡ್ ಅಗಲ ಇದೆ, ಬರ್ತಾರೆ ಅಂತ ಹೇಳಿದ್ರು. ಮತ್ತು ಸೊ ಪುನಃ ನಮ್ಮ ಮುಂದೆ ನೋಡಿದ್ವಿ. ಖುಷಿಯಾಗೋಯ್ತು. ನನಗಂತೂ ಎಷ್ಟೋ ವರ್ಷ ಆಯಿತು ಇದೆಲ್ಲ ನಾನು ನೋಡಿ. ಇದೆಲ್ಲ ನಮ್ಮ ಹಿಂದೂ ಕಲ್ಚರಲ್ಲೇ ಮಾಡೋದು ಅಂತ ನನಗೆ ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಗಣೇಶ ಹಬ್ಬದಲ್ಲಿ ನಮ್ಮ ಮಕ್ಕಳಿಗೆ ಈ ಥರ ವೇಷ ಹಾಕೋದೆಲ್ಲ ಮಕ್ಕಳಿಗೆ ತೋರಿಸಿ ಆ ವೇಷದ ಬಗ್ಗೆ ಎಲ್ಲ ಅವ್ರಿಗೆ ಡೀಟೇಲ್ ಮಾಡಿ ಹೇಳಿ. ಮಕ್ಕಳು ಈ ಥರ ಒಂದು ಎಂಜಾಯ್ಮೆಂಟ್ ಆಗುತ್ತೆ. ಅವ್ರಿಗೆ ಏನೋ ಒಂದು ಚೇಂಜಸ್ ಆಗುತ್ತೆ. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದರೆ ದಿವ್ಯ ಅಂತೂ ಬಿಟ್ಟು ಬರ್ತಾನೆ ಅಂತಾನೇ ಇದ್ಲೋಳು. ನಿಮ್ಮೂರಲ್ಲಿ ಯಾವ ಥರ ಗಣೇಶ ಹಬ್ಬ ಮಾಡೋದು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಟಾಕಿ ಹೊಡೆಯೋ ಮಾತ್ರ ನಾವು ಮನೆ ಹತ್ರ ಬಂದ್ಬಿಟ್ವಿ. ಮೇಲ್ಗಡೆ ಅಂದರೆ ಮೇಲ್ಗಡೆ ಬಂದ್ಬಿಟ್ಟು ಭಯ ಪಡ್ತಾರೆ. ಸೊ ಇನ್ನೇನು ಮುಗೀತಾ ಇತ್ತು ನೋಡಿ, ಅದಕ್ಕೆ ಮೇಲ್ಗಡೆ ಬಂದ್ಬಿಟ್ವಿ.